ಇದುವರೆಗೂ ನಾವು ಕೊಡಗಿರ್ಬೋದು, ಮೈಸೂರು ಇರ್ಬೋದು, ಎಲ್ಲ ಕಡೆ ಕಾರ್ಯಕರ್ತರ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಕಾರ್ಯಕರ್ತರು ಹೋಗಿ ಬೀದಿ ಬೀದಿಗೆ ಹೋಗಿ, ಅಕ್ಕಪಕ್ಕದ ಮನೆಗಳಿಗೆ ಹೋಗಿ, ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು, ಮೋದಿಜಿಯವರು ಪ್ರಧಾನಿ ಆಗುವಂತ ಸಂದರ್ಭದಲ್ಲಿ ಕೊಡಗು ಮೈಸೂರಿನಿಂದಲೂ ನಮ್ಮ ಸಂಸದರಾಗಿ ಯದುವೀರ್ ಮಹಾರಾಜರು ಹೋಗಿ ಮೋದಿಜಿಯವರ ಪರವಾಗಿ ಕೈ ಎತ್ತಬೇಕು. ಅದೃಷ್ಟ ಆಯಿತು ಅಂತಂದ್ರೆ ಅವರು ಸಚಿವರಾಗಿನೂ ಕೂಡ ವಾಪಸ್ ಇಲ್ಲಿಗೆ ಬರುವಂತ ಅವಕಾಶ ಸಿಗುತ್ತೆ. ಈ ಭಾಗದಲ್ಲಿ ಸತತ 2 ಸಾರಿ ನಾನು ಸಂಸದನಾಗಿ ಗೆದ್ದಿದ್ದೀನಿ. ಈ ಸಾರಿ ಗೆದ್ದಾದ ಕೂಡಲೇ 3ನೇ ಸಾರಿ ಸತತವಾಗಿ ಕೊಡಗು ಮೈಸೂರು ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ತಾ ಇದೀವಿ ಅಂತಂದಾಗ ಸಹಜವಾಗಿ ನಮಗೆ ಒಂದು ಮಂತ್ರಿ ಸ್ಥಾನನೂ ಕೂಡ ಬರುತ್ತೆ. ಇನ್ನು ಅಭಿವೃದ್ಧಿ ಕಾರ್ಯಗಳನ್ನ ಚೆನ್ನಾಗಿ ನಾವು ಮಾಡ್ಬೋದು. ಈ ದೇಶವನ್ನ ಬಹಳಷ್ಟು ರಾಜ ಮನೆತನಗಳು ಆಳಿದವೆ. ನಾವು ಇತಿಹಾಸವನ್ನು ಓದಬೇಕಾದ್ರೆ ಗುಪ್ತರ ಕಾಲವನ್ನು ನಾವು ಸುವರ್ಣಯುಗ ಅಂತ ಹೇಳ್ತೀವಿ, ಮೌರ್ಯರ ಕಾಲ, ಚಂದ್ರಗುಪ್ತರ ಕಾಲವನ್ನ ಸುವರ್ಣಯುಗ ಅಂತ ಹೇಳ್ತೀವಿ, ವಿಜಯನಗರ ಸಾಮ್ರಾಜ್ಯವನ್ನು ನಾವು ಒಂದು ರೀತಿ ಸುವರ್ಣಯುಗ ಅಂತ ಹೇಳ್ತೀವಿ. ಆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ಭಾಗಕ್ಕೆ ಬಂದು ನಮ್ಮ ಯದುವಂಶದ ರಾಜ್ಯಭಾರ ಆರಂಭ ಆಗುತ್ತೆ. ಮೈಸೂರು ಭಾಗವನ್ನು ನೋಡಿದ್ರೆ, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ತುಂಗಭದ್ರಾ ನದಿಯಿಂದ ಈಚೆಗೆ ಇರುವಂತಹ ನಮ್ಮ ಮೈಸೂರು ಸಂಸ್ಥಾನವನ್ನು ಕೂಡ ನೋಡಿದ್ರೆ, ಇದುವರೆಗೂ ಕೂಡ ಹಿಂದೆ ಯಾವುದೇ ಸುವರ್ಣ ಯುಗಗಳಿರ್ಬೋದು, ಆ ಸುವರ್ಣ ಯುಗದ ಕುರುಹುಗಳು ಇವತ್ತು ಕಾಣಿಸಲ್ಲ ನಮಗೆ. ಆದ್ರೆ ಯದುವಂಶದ ಕೊಡುಗೆ ಅನ್ನೋದು ಸದಾ ನಮ್ಮ ಕಣ್ಣ ಮುಂದೆ ಇದೆ, ನಮ್ಮ ಅನುಭವಕ್ಕೆ ಬರ್ತದೆ. ಇದೇ ವಾಣಿ ವಿಲಾಸದಲ್ಲಿ ನಾವು ನೀರು ಕುಡಿತಾ ಇದ್ರೆ ಅದು ಯದುವಂಶದ ಕೊಡುಗೆ ಆಗಿದೆ. ಬೆಂಗಳೂರಿಗೆ ಕರೆಂಟ್ ಹೋಗಿದ್ರೆ, ಬೆಂಗಳೂರು ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದ್ರೆ ಆವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಯದುವಂಶ ಮಾಡಿರುವಂತ ಕೆಲಸ. ವಿಶ್ವೇಶ್ವರಯ್ಯನವರು ಇರ್ಬೋದು, ಸರ್ ಮಿಸಾಯಿಲ್ ಇಸ್ಮಾಯಿಲ್ ಇರ್ಬೋದು, ಇಂತಹ ಪ್ರತಿಭಾನ್ವಿತರಿಗೆ ಆಶ್ರಯನ ಕೊಟ್ಟು ಈ ಭಾಗವನ್ನ, ಈ ಸಂಸ್ಥಾನವನ್ನ ಬೆಳೆಸಿದಂತವರು ಮಹಾರಾಜರು. ರಿಸರ್ವೇಶನ್ ವಿಚಾರ ಬಂದಾಗ ಇವತ್ತು ನಮ್ಮ ಸಂವಿಧಾನ ಬಂದಾದ್ಮೇಲೆ ರಿಸರ್ವೇಶನ್ ಮಾತಾಡ್ತೀವಿ. ಆದ್ರೆ ಆ ರಿಸರ್ವೇಶನ್ ಅನ್ನು ಕೊಟ್ಟಿದ್ದಕ್ಕೂ ಯಾರು ಅಂತ ಹೇಳಿದ್ರೆ ಮತ್ತೆ ನಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೆನಪಾಗ್ತಾರೆ. ಈ ಭಾಗದಲ್ಲಿ ಜನ ಧನ್ಯತೆಯಿಂದ ಇನ್ನೂ 100 ವರ್ಷಗಳ ಕಾಲ ನೆನಪು ಮಾಡಿಕೊಳ್ಳುವಂತಹ ಕೊಡುಗೆಯನ್ನ ಮಹಾರಾಜರ ವಂಶ ನಮಗೆ ಕೊಟ್ಟಿದೆ. ಇವತ್ತು ಮೈಸೂರಿಗೆ ವರ್ಷಕ್ಕೊಂದ್ಸರಿ ನಮಗೆ ಯುಗಾದಿ, ದೀಪಾವಳಿ ಬಂದ್ರೆ 1 ದಿನ 2 ದಿನಕ್ಕೆ ಹಬ್ಬ ಮುಗಿತವೆ. ಆದ್ರೆ 9 ದಿನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ದಸರಾವನ್ನು, ವಿಜಯನಗರದ ಸಾಮ್ರಾಜ್ಯದಲ್ಲಿ ಆರಂಭವಾಗಿದ್ದಂತಹ ದಸರಾವನ್ನ ನಮ್ಮ ಮೈಸೂರಿಗೆ ತಂದು ಆ ಪರಂಪರೆಯನ್ನು ಮುಂದುವರಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಮತ್ತು ಮಹಾರಾಜರ ಕುಟುಂಬನೇ ಮುಂದುವರಿಸಿರುವುದು. ಮೈಸೂರು ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿಯನ್ನು ಕೊಟ್ಟಿದ್ದು ಮಹಾರಾಜರು. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಆರಂಭ ಮಾಡಿದ್ದು ಮಹಾರಾಜರು 1916ರಲ್ಲಿ ಮಾಡ್ತಾರೆ.